ನಾವಿವತ್ತು ಈ ಗಾಡಿನ ರಿವ್ಯೂ ಮಾಡಬೇಕಿತ್ತು, ಆದರೆ ಇದು ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು. ಯಾಕೋ ಕಿಕ್ಕರ್ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಅದಕ್ಕೆ ಫುಲ್ ಇಂಜಿನ್ ಪಾರ್ಟ್ಸ್ ಎಲ್ಲ ಬಿಚ್ಚಿ ಅದನ್ನು ರಿಪೇರಿ ಮಾಡ್ತಿದ್ರು. ಸರಿ, ನಾವಿನ್ನೊಂದು ಗಾಡಿ ಹುಡುಕಿ ಆ ಗಾಡಿನ ರಿವ್ಯೂ ಮಾಡಿದ್ದೀನಿ. ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗಾಯ್ಸ್, ವಾಚ್ ಫುಲ್ ವಿಡಿಯೋ. ಇಲ್ಲಿ ನೋಡಿ, ನಮ್ಮ ಬೇಬಿ ಇಲ್ಲಿ ನಿಂತಿದ್ದಾಳೆ. ಮಳೆ ಬರೋ ವೆದರು. ನಾನು ಈ ಗಾಡಿನ ಬಿಟ್ಬಿಟ್ಟು ಈ ಗಾಡಿ RX-ನ ರಿವ್ಯೂ ಮಾಡ್ತಾ ಇದ್ದೀನಿ. ಅಲ್ಟಿಮೇಟ್ ಗುರು. ರಿವ್ಯೂ ಮಾಡಿದ್ರೆ ಇಂಥ ಗಾಡಿಗಳನ್ನ ರಿವ್ಯೂ ಮಾಡಬೇಕು. ಇದು ಮಾಡಿಸಿದ ಗಾಡಿ ಯೂತ್ಸ್ಗಳಿಗೆ, ವಯಸ್ಸಾದವ್ರಿಗೆ, ಅಂಕಲ್ಗಳಿಗೆ ಎಲ್ಲ ಆರಾಮು ಗಾಡಿ. ಸೀಟ್ ಕುಷನಿಂಗು ಅಷ್ಟೊಂದೇನಿಲ್ಲ ಅಂದ್ರೂ ಈ ಗಾಡಿ ಆರಾಮಾಗಿ ಹಿಂದೆ ಕುಂತ್ಕೊಬೋದು. ಹಿಂದೆ ಪಿಲಿಯನ್ ಯಾರಾದರೂ ಕೂತ್ಕೊಂತಾರೆ ಅಂದರೆ ನಮ್ಮ ಗಾಡಿಗಳ ಥರ ಅದು ಒಳ್ಳೆ ಸ್ಟ್ರೈಟ್ ಎದ್ದಿರ್ತದೆ. ಇದ್ರದ್ದೇನು ಆ ಥರ ತೊಂದರೆ ಏನಿಲ್ಲ, ಆರಾಮಾಗಿ ಕುಂತ್ಕೊಬೋದು. ಏನಾದರೂ ಸ್ವಲ್ಪ ಲೌಡು ಗಾಡಿ, ಸಖತ್ ಹೆವಿ ಸೌಂಡ್, ಹೆವಿ ಕ್ವಾಟ್ಲೆ ಕೊಡ್ತಾರೆ ಅಕ್ಕಪಕ್ಕ ಹೋಗೋರ್ಗಂತೂ. ಗಾಡಿ ಮಾತ್ರ ಫುಲ್ ಕ್ರೇಜ್ ಫೀಲ್ ಕೊಡ್ತಾ ಇದೆ ಗುರು. ಗಾಡಿ ಸೌಂಡ್ ಕೇಳೋಗ್ರು ಮಸ್ತ್. ಇಟ್ರೆ ಈ ತರ ಗಾಡಿ ಇಡಬೇಕು. ಹಿಂದಿ ಕ್ರೇಜ್ ಮಾಡೈತೆ ಗಾಡಿ ಮಾತ್ರ. ಗಾಡಿ ಇದು RX-100. ಇದೊಂಥರ ಪಾಕೆಟ್ ರಾಕೆಟ್ ಇದ್ದಂಗೆ. ಹಾಕಿದ ಎಲ್ಲಾ ಗೇರ್ಗೂ ವೀಲಿಂಗ್ ಎತ್ತುತ್ತೀನಿ, ನೀನ್ ಹಾಕು ಕರೆಕ್ಟ್ ಎಕ್ಸ್ಲೇಟರ್ ಕೊಡು ಅಂತ ಅಂತಿರ್ತದೆ ಗಾಡಿ. ಅದ್ ಸೌಂಡ್ ನೋಡ್ರಿ, ಏನ್ ಸೌಂಡ್. ಓಡಿಸಿದ್ರೆ ಏನೋ ಒಂಥರ ಫೀಲ್ ಕೊಡ್ತಾ ಐತೆ ಗಾಡಿ. ಮಸ್ತ್ ಫೀಲಿಂಗ್ ಮಾತ್ರ. ಗಾಡಿ ಸೌಂಡ್ ಕೇಳುವರು. ನಾನು ಮಾತಾಡ್ತಿರೋದು ಕೇಳಿಸ್ತೈತೋ ಕೇಳಿಸ್ತಿಲ್ವೋ? ಸೌಂಡ್ ಮಾತ್ರ ಫುಲ್ ಲೌಡಾಗಿ ಅವಳಿ ಕೊಡ್ತಾ ಐತೆ ಇಲ್ಲಿರೋ ಜನರಿಗೆಲ್ಲ. ಓ, ಆರನ್ ಇಲ್ಲ. ಓ, ಐತೈತೆ ಆರನ್ನು, ಕಾರ್ ಆರನ್ನು. ಗಾಡಿ ಫುಲ್ ಕಂಡೀಷನಲ್ ಆಗಿ ಇಟ್ಟವನೆ ಓನರು. ಯಾವ್ದೊಂದ್ ಚೂರು ತೊಂದರೆ ಇಲ್ಲ. ಹ್ಯಾಂಡಲ್ ಬಿಟ್ರೆ ಇನ್ನೆಲ್ಲ ಕಂಪ್ನಿ ಸ್ಟಾಕ್ಸ್ ಬೇರೆ ಯೂಸ್ ಮಾಡಿರೋದು. ಕರೆಕ್ಟಾಗಿ ಮೇಂಟೈನ್ ಮಾಡೋನೆ. ಸೌಂಡ್ ನೋಡು ಗುರು, ಯಪ್ಪ ಕಳೆದೋಗ್ಬಿಡ್ಬೇಕು ಈ ಸೌಂಡ್ಗೆ. ಬಾ ಏನೋ ಒಂಥರ ಫೀಲ್ ಕೊಡ್ತಾ ಇದೆ ಗಾಡಿ. 2 ಸ್ಟ್ರೋಕ್ ಕಿಂಗ್ ಇದು. ನೀವ್ ಈ ಗಾಡಿನ ಬೇರೆ ಯಾವ ಗಾಡಿಗೂ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ. ಇದ್ರ ಲೆವೆಲ್ ಇಲ್ಲಾಂದ್ರೆ ಬೇರೆಯವ್ರ ಗಾಡಿ ಲೆವೆಲ್ ಇಲ್ಲಿ ಅಲ್ಲ. ಬೇರೆಯವ್ರ ಗಾಡಿನೇ ನಾನು ಡಿಮೆರಿಟ್ ಏನ್ ಮಾಡ್ತಿಲ್ಲ, ಇರೋದ್ನ ಹೇಳ್ತಿರೋದು. ಲೆಜೆಂಡ್ಸ್ ಕಾಂಟ್ ಕಂಪೇರ್ ವಿತ್ ಎನಿ ಅದರ್. ಲೆಜೆಂಡ್ ನ ಬೇರೆ ಯಾವ್ದಕ್ಕೂ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ. ಗಾಡಿ ಕಂಪ್ಯಾರಿಸನ್ ಇನ್ನೊಂದು ಗಾಡಿಗೆ ಬರೋದೇ ಇಲ್ಲ. ಮಸ್ತು ಗಾಡಿ ಮಾತ್ರ. ಈ ಗಾಡಿದು ಇನ್ನೊಂದೇನಂದ್ರೆ ಇಂಜಿನ್ ಚಿಕ್ಕದು, ಇದ್ರ ಕೊಡ್ತಿರೋ ಎಫರ್ಟ್ ಮಾತ್ರ ದೊಡ್ಡದು. 100cc ಇಂಜಿನ್ 200cc ಕಾಂಪೀಟ್ ಮಾಡ್ದೈತೆ. ನಂಬ್ತೀರಾ ನೀವು? ನಂಬಲೇಬೇಕು. ಸಖತ್ ಕಾಂಪಿಟೇಷನ್ ಐತಿದು. ಇನ್ನು ಈ ಗಾಡಿ ನೋಡಿದ್ರೆ ಇದು RX-100. ನೀವು ಇನ್ನು RX 135 ಬರುತ್ತೆ, RX-Z, RD-350. ಇದ್ರ ಪೂರ್ವಜರು ಎಲ್ಲ ಅವರು. ಮಸ್ತು ಆ ಗಾಡಿಗಳು. ಆ CC ಕಮ್ಮಿ, ಕಾಂಪಿಟೇಷನ್ ಮಾಡೋದು ಮಾತ್ರ ದೊಡ್ಡ ಗಾಡಿಗಳನ್ನ. ಈ ಗಾಡಿ ತಗೊಂಡಾಗ ಈ ಓನರು ಏನೋ 3 ವರ್ಷ ಆಗಿತ್ತು, 3 ವರ್ಷದ ಬ್ಯಾಕ್ ತಗೊಂಡ್ರು ಅಂತ ಹೇಳಿದ್ರು. ಗಾಡಿ ಅವಾಗ 50,000ಕ್ಕೆ ತಗೊಂಡಿದ್ದಾರೆ. 50,000ಕ್ಕೆ ತಗೊಂಡಾಗ ಈ ತರ ಪ್ಯಾರೆಟ್ ಗ್ರೀನ್ ಕಲರ್, ಏನೊಂದು ಆಲ್ಟ್ರೇಷನ್ ಇರಲಿಲ್ಲ. ಗಾಡಿ ಕಂಡೀಷನ್ ಆಗು ಇರ್ಲಿಲ್ವಂತೆ. ಇವರು ತಗೊಂಡ್ ಆಫ್ಟರ್ ಏನೇನೆಲ್ಲ ಎಕ್ಸ್ಚೇಂಜ್ ಚೇಂಜ್ ಮಾಡಿಸಿದ್ರು ಗಾಡಿಲಿ ಅಂದ್ರೆ, ಫಸ್ಟ್ ಇವರು ಟ್ಯಾಂಕ್ ಚೇಂಜ್ ಮಾಡಿಸೋದಂತೆ. ಮೆರೂನ್ ಇತ್ತಂತೆ ಗಾಡಿ ಕಲರು. ಮೆರೂನ್ ಇದ್ದಿದ್ನ ತಗೊಂಡೋಗಿ ಪ್ಯಾರೆಟ್ ಗ್ರೀನ್ ಮಾಡಿಸಿದ್ದಾರೆ. ಮತ್ತೆ ಹ್ಯಾಂಡಲ್ ಚೇಂಜ್ ಮಾಡಿಸಿದ್ದಾರೆ. ಹ್ಯಾಂಡಲ್ಗೆ ಇದು ಯಾವ್ದೋ ಒಂಥರ RX ಹ್ಯಾಂಡಲ್ ಅಂತಾನೆ ಕರಿತಿದ್ವಿ ನಾವು ಚಿಕ್ಕ ಹುಡುಗರ್ನಲ್ಲಿ. ಅದೇ ತರ ಐತೆ ಹ್ಯಾಂಡಲ್ ನೋಡೋದಿಕ್ಕೆ. ಅದೇ ಹ್ಯಾಂಡಲ್ ಹಾಕ್ಸ್ಬಿಟ್ಟಿದ್ದಾರೆ ಇಲ್ಲಿ. ಅದ್ ಬಿಟ್ರೆ ಸೇಮ್ ಮೀಟರ್ ಬೋರ್ಡ್, ಟಿಪಿಕಲ್ RX ಮೀಟರ್ ಬೋರ್ಡ್ ಇದು. ಬ್ರೇಕಿಂಗು ಎಲ್ಲ ಅಲ್ಟಿಮೇಟ್. ಗಾಡಿ ಹಳೇದಂತ ಅನ್ಸೋದೇ ಇಲ್ಲ. ಒಂಥರ ಎಲ್ಲ ಪರ್ಫೆಕ್ಟ್ ಆಗಿ ರೆಡಿ ಮಾಡಿಸ್ಕೊಟ್ಟಿದ್ದಾರೆ ಗಾಡಿ. ಏನೊಂಚೂರು ತೊಂದರೆ ಇಲ್ಲ ಗಾಡಿ.
ಸೌಂಡು ಅಷ್ಟೇ ಗುರು. ಈ ಗಾಡಿ ತಗೊಂಡ್ ಏರಿಯಾದಲ್ಲಿ ಏನಾದ್ರು ಬೀಟ್ ಹೊಡಿಯಕ್ ಹೋದ್ರೆ ಮಸ್ತು. ನಮ್ ಬರೋ ಅಕ್ಕಪಕ್ಕದ ಜನ ಕಿವಿ ಮುಚ್ಕೊಬೇಕು, ಒಂದಷ್ಟು ಜನ ಕಣ್ ಬಿಟ್ಕೊಂಡ್ ಬಾಯ್ ಬಿಟ್ಕೊಂಡ್ ನೋಡ್ಬೇಕು, ಇನ್ನೊಬ್ರು ಬೈಕೊಂಡ್ ಓಡಾಡ್ತಿರ್ಬೇಕು ಅಷ್ಟೇ. ಎಲ್ಲ ಮಾಫಿಯಾ ಗಾಡಿಗಳು, ರೌಡಿಸಮ್ ಗಾಡಿಗಳು ಇವೆಲ್ಲ. ಹೆಂಗೆ ಅಂದ್ರೆ ಐ ಆಮ್ ನಾಟ್ ಜಸ್ಟ್ ಸೌಂಡ್, ಐ ಆಮ್ ಫಾಸ್ಟ್ ಟು ಅನ್ನತ್ತೆ ಈ ಗಾಡಿ. ಇವಾಗಿನ ಕಾಲದ ಗಾಡಿಗಳಿಗೆಲ್ಲ 4 ಸ್ಟ್ರೋಕ್ ಇಂಜಿನ್ನು, ಅದ್ರ ಜೊತೆ ಟೆಕ್ನಾಲಜಿ ಎಲ್ಲ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಟೆಕ್ನಾಲಜಿಲಿ ಏನೇನ್ ಬಂದಿದೆ ಅಂದ್ರೆ ABS ಮತ್ತೆ ಟ್ರಾಕ್ಷನ್ ಕಂಟ್ರೋಲು, ಕ್ರೂಸ್ ಕಂಟ್ರೋಲು, ಏನೇನೋ ವೆರೈಟಿ ಬಂದ್ಬಿಟ್ಟೈತೆ ಟೆಕ್ನಾಲಜಿ. ಅಲ್ಲ ಇರ್ಲಿ, ಟೆಕ್ನಾಲಜಿ ಇರ್ಲಿ, ಇಲ್ದಲೇ ಇದ್ರೂನು ಏನಂತದೇನಿಲ್ಲ. ಮೈನ್ ಏನಂದ್ರೆ ಗಾಡಿ ಫೀಲ್ ಕೊಡ್ಬೇಕು. ಆ ಫೀಲು ಈಗ ಬರೋ ಗಾಡಿಗಳಲ್ಲಿ ಇಲ್ಲ. ಏನಿದ್ರು ನಾನು ನೋಡಿಸ್ತಿದ್ದೀನಲ್ಲ, ಈ ಗಾಡಿಗಳ್ದೆ ಫೀಲಿಂಗ್ ಮಸ್ತು. ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ಈ ಗಾಡಿನ ಕ್ಲಚ್ ಹಿಡ್ಬಿಟ್ಟು ಏನಾದ್ರು ಎಕ್ಸ್ಲೇಟರ್ ರೈಸ್ ಮಾಡಿದ್ರೆ ನನ್ ಗುಲಾಬ್ ಜಾಮೂನ್ ಎಲ್ಲ ಗಲ ಅಂತೈತೆ. ಹೆವಿ ವೈಬ್ರೇಷನ್ ಗಾಡಿ ಮಾತ್ರ. ಅಂದ್ರೂ ನುಗ್ಗುತ್ತೆ ಗುರು ಗಾಡಿ. ನೀನ್ ಗೇರ್ ಕರೆಕ್ಟ್ ಆಗಿ ಎಕ್ಸ್ಲೇಟರ್ ಕೊಡು ಇನ್ ಟೈಮು, ನಾನು ಎಲ್ಲಾ ಗೇರ್ಗೂ ವೀಲಿಂಗ್ ಎತ್ತುತ್ತೀನಿ ಅನ್ನತ್ತೆ ಗಾಡಿ ಮಾತ್ರ ಇದು. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ಅಲ್ಟಿಮೇಟ್ ಫೀಲು. ಈ ತರ ಫೀಲು ನಾನು ಓಡಿಸಿರೋ ಎಷ್ಟು ಗಾಡಿ ಓಡಿಸಿದೀನೋ ಅಷ್ಟು ಗಾಡಿಲಿ ಕೊಟ್ಟಿಲ್ಲ. ಈ ಗಾಡಿ ಒಂದ್ ಕೊಡ್ತಿರೋ ಫೀಲಿಂಗ್ ನ. ನೀವೇನೇ ಹೇಳಿ, ಸಿಟಿಲಿ ಆರಾಮಾಗಿ ಡ್ರ್ಯಾಗ್ ರೇಸ್ ಹೊಡೆದ್ಬಿಡ್ಬೋದು. ಈ ಪೊಲೀಸ್ ಅವರಿಂದ ತಪ್ಪಿಸ್ಕೊಂಡು ಏನೇ ಒಂದು ಕ್ರೈಮ್ ಕೆಲಸ ಮಾಡಿದ್ರು ಆರಾಮಾಗಿ ಹೋಗ್ಬಿಡ್ಬೋದು. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ಹಂಗಂತ ನೀವು ತಗೊಂಡು ಯಾರು ಕ್ರೈಮ್ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಗಾಡಿ ತಗೊಂಡಿರೋ ಉದ್ದೇಶ, ನೀವು ಮಾಡ್ತಿರೋ ಕೆಲಸನ ಒಳ್ಳೆ ಉದ್ದೇಶಕ್ಕೆ ತಗೊಳ್ರಿ. ಯಾವ್ದೇ ಒಂದು ಗಾಡಿ ತಗೊಂಡ್ರು. ಹಂಗಂತ ನಾನು ಇದ್ರಲ್ಲಿ ಕ್ರೈಮ್ ಅಂತ ಬಳಸ್ತಾ ಇದೀನಿ ಪದ ಅನ್ಬಿಟ್ಟು ನೀವು ಮಾತಿಗೆ ಮುಂಚೆ ಈ ಗಾಡಿ ತಗೊಂಡ್ರೆಲ್ಲ ಕ್ರೈಮ್ ಮಾಡ್ತಾರೆ ಅಂತ ಅನ್ಕೊಂಬೇಡ್ರಿ. ಸ್ವಲ್ಪ ಜನ ಒಳ್ಳೆಯವರು ಇರ್ತಾರೆ, ಇಲ್ಲಾಂದ್ರೆ ಇದೊಂಥರ ಕ್ರೇಜು ಹುಡುಗರಲ್ಲಿ. ಇದು ಸಖತ್ ಕ್ರೇಜು ಗಾಡಿ. ಈ ಗಾಡಿ ತಗೊಂಡು ಕಾಲೇಜು ಇಲ್ಲ ನೀವು ಸುಮ್ನೆ ನಾರ್ಮಲ್ ಬೀಟಿಂಗ್ ಹೋಗ್ತೀರಾ ಅಂತ ಅಂದ್ರೂನು ಒಳ್ಳೆ ಹವಾ ಕೊಡುತ್ತೆ ಈ ಗಾಡಿ. ನಿಮ್ಮ ಅಮ್ಮನಿಗೆ ಎಷ್ಟು ಜೊತೆ ಬಟ್ಟೆ ಕೊಡ್ಸಿದ್ದೀರಾ, ಎಷ್ಟು ಸೀರೆ ಕೊಡ್ಸಿದ್ದೀರಾ? ನಿಮ್ಮ ಅಮ್ಮನ ಚಪ್ಪಲಿ ಹಾಕೋ ಸೈಜ್ ಗೊತ್ತೇನ್ರ ನಿಮ್ಗೆ? ಬಂದ್ರಲ್ಲ ಭಿಕ್ಷೆ ಬಂದ್ರೆ ಕೆಲಸ ಮಾಡ್ಬಾರ, ಸೋಂಬೇರಿಗಳಾಗ್ಬಿಟ್ಟಿದ್ದೀರ. ನನ್ನ ಮಕ್ಕಳು ಬಂದ್ರೆ ನನ್ನ ಕೆಲಸ ಮಾಡಂಗಿಲ್ಲ. ಪೇಳ್ ಸಖಿ ಪೇಳ್ ಕೋಗಿಲೆಗಳ ಮಂಜುಳ ಮಲ್ಲಿಕ ಮೋದಮಯ ಸವಿ ಹೃದಯ ಪ್ರೇಮಮಯ. ಈ ಗಾಡಿ ಟಾಪ್ ಟು ಬಾಟಮ್ ನೋಡಿದ್ರು ಫುಲ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಓನರು. ಏನೊಂಚೂರು ಪ್ರಾಬ್ಲಮ್ ಇಲ್ಲ. ಬ್ರೇಕಿಂಗ್ ಅಂತೂ ಕರೆಕ್ಟ್ ಆಗಿ ಹಿಡಿತದೆ. ಡ್ರಮ್ ಬ್ರೇಕ್ ಇರೋದು ಫ್ರಂಟ್ ಡ್ರಮ್ಮು, ಬ್ಯಾಕು ಡ್ರಮ್ ಬ್ರೇಕ್ ಇರೋದು. ಅಂದ್ರೂ ಕರೆಕ್ಟ್ ಆಗಿ ಹಿಡಿತಾ ಐತೆ ಬ್ರೇಕು. ಎಲ್ಲೂ ಒಂಚೂರು ಸ್ಕಿಡ್ಡಿಂಗ್ ಇಲ್ಲ, ಏನಿಲ್ಲ. ಇಲ್ಲೆಲ್ಲ ಮಳೆ ಆಗಿದೆ. ನಾವು ವಿಡಿಯೋ ಮಾಡ್ಬೇಕಾದ್ರೆ ಫುಲ್ ಮಳೆಯಲ್ಲಿ ಮಾಡ್ದೋ ವಿಡಿಯೋ. ಸ್ಪೀಡಲ್ಲೇ ಇದ್ದೆ, ಓವರ್ ಸ್ಪೀಡಲ್ಲಿ ಹೋಗಿ ಬ್ರೇಕ್ ಹಿಡಿದ್ರು ಏನು ಅಂತ ಸ್ಕಿಡ್ ಏನ್ ಆಗ್ತಿರ್ಲಿಲ್ಲ. ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗ್ತಿತ್ತು ಗಾಡಿ. ಇನ್ನಿದ್ರು ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ 2 ಸ್ಟ್ರೋಕ್ ಕಿಂಗ್ ಇದು. ಹೆಂಗಂದ್ರೆ ಈ 2 ಸ್ಟ್ರೋಕು ಒಂದ್ ಸೈಡ್ ಇಂದ ಆಯಿಲ್, ಫ್ಯೂಲು, ಏರು ಒಂದ್ ಕಡೆಯಿಂದ ಬಂತು ಅಂದ್ರೆ ಅದು ಕಂಬಸ್ಟ್ ಆಗಿ ಇನ್ನೊಂದ್ ಕಡೆ ಹೋಗೋದಿಕ್ಕೇನೆ ಇನ್ನೊಂದ್ ಸ್ಟ್ರೋಕ್ ಬಿಟ್ಟಿರ್ತಾರೆ. ಓನ್ಲಿ 2 ಸ್ಟ್ರೋಕ್ ಅಲ್ಲೇ ಮ್ಯಾನೇಜ್ ಮಾಡಕ್ ಬಿಡ್ತದೆ ಇದು, ಏನೇ ಒಂದ್ ಮಾಡಿದ್ರು. ಇದೆಯಲ್ಲ ಮುಂದೆ ನಾನು ನೋಡ್ರಿ ಇದು ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ, ಅಲ್ಲಿ ಒಳಗಡೆ ಪಿಸ್ಟನ್ ಇರುತ್ತೆ. ಏರ್ ಕೂಲ್ಡ್ ಡಿಸೈನ್ ತರ ಮಾಡಿದ್ದಾರೆ. ಇದು ಕೆಳಗಡೆ ಏನಿದ್ರು ಲಿವರು, ರೊಟೇಟರ್ ಇರುತ್ತೆ. ಆ ಪಿಸ್ಟನ್ ಎಷ್ಟು ಫೋರ್ಸ್ ಆಗ್ತಿರುತ್ತದೋ ಎನರ್ಜಿ ಇಲ್ಲಿ ಪಾಸ್ ಆಗುತ್ತೆ. ಎನರ್ಜಿ ಪಾಸ್ ಆಗಿದ್ದು ಚೈನ್ ಥ್ರೂ ವೀಲ್ ನ ರೊಟೇಟ್ ಮಾಡುತ್ತೆ. ನೀವು ಯಾವ ತರ ಗೇರ್ ಹಾಕ್ತೀರಾ ಆ ಗೇರಿಂಗ್ ಕಂಡೀಷನ್ ಎಲ್ಲ ನೋಡ್ಕೊಂಡು ಗಾಡಿ ನುಗ್ಗಿದ್ರೆ ಸೈಕಾಗಿ ನುಗ್ಗುತ್ತೆ. ಸೊ ನಿಮ್ಗೆ ಈ ಗಾಡಿ ಇಷ್ಟ ಆಗಿದ್ರೆ ಈ ಗಾಡಿ ಏನ್ ಸೇಲ್ಗಿಲ್ಲ. ನೀವು ಇನ್ನೊಂದು ಯಾವ್ದಾದ್ರು ಒಂದು RX ಹುಡುಕ್ತಾ ಇದ್ದೀರಾ ಅಂತ ಅಂದ್ರೆ ನಮ್ಮಲ್ಲೊಬ್ರು ಡೀಲರ್ ಇದ್ದಾರೆ, ಅವ್ರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅವ್ರದ್ದು ಇನ್ಸ್ಟಾಗ್ರಾಮ್ ನೋಡಿ ಮೇಲ್ ಡಿಸ್ಪ್ಲೇ ಆಗ್ತಾ ಇದೆ. ನೀವು ತಗೊಳಂಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ಸೋಣ ಗಾಡಿನ. ನೀವು ಯಾವ್ದು ಇಷ್ಟಪಡ್ತೀರೋ, 100 135 ಇಲ್ಲಾಂದ್ರೆ Z. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? A few moments later.